ನಮಸ್ಕಾರ. ರಾಮಾಯಣದ ಅತ್ಯಂತ ಭಾವುಕ ಹಾಗೆ ನಾಟಕೀಯ ತಿರುವು ಪಡೆಯೋ ಅಯೋಧ್ಯಕಾಂಡದ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಬಾಲಕಾಂಡದ ಆ ಸಡಗರ ಸಂತಸದ ಕ್ಷಣಗಳ ನಂತರ ಕಥೆ ಇಲ್ಲಿಂದ ಹೇಗೆ ಒಮ್ಮೆಲೆ ಗಂಭೀರವಾಗುತ್ತೆ ಅನ್ನೋದನ್ನ ನಾವಿಂದು ನೋಡಲಿದ್ದೇವೆ. ಬರೀ ಕಥೆಯಲ್ಲ, ತ್ಯಾಗ, ಕರ್ತವ್ಯ ಮತ್ತೆ ಕೌಟುಂಬಿಕ ನಿಷ್ಠೆಯ ಅದ್ಭುತ ನಿದರ್ಶನ. ಬನ್ನಿ ಶುರು ಮಾಡೋಣ. ಒಂದು ಇಡೀ ಸಾಮ್ರಾಜ್ಯ ಸಂಭ್ರಮದ ತುತ್ತತುದಿಯಲ್ಲಿದ್ದಾಗ ಕೇವಲ ಒಂದೇ ಒಂದು ರಾತ್ರಿಯಲ್ಲಿ ಆ ಖುಷಿ 14 ವರ್ಷಗಳ ಮಹಾದುರಂತವಾಗಿ ಬದಲಾಗಿದ್ದು ಹೇಗೆ? ನಿಜಕ್ಕೂ ಬೆರಗುಗೊಳಿಸುವ ವಿಷಯ ಅಲ್ವಾ? ಇಡೀ ಅಯೋಧ್ಯೆಯ ದಿಕ್ಕನ್ನೇ ಬದಲಾಯಿಸಿದ ಆ ಕ್ಷಿಪ್ರ ಘಟನೆಗಳು, ಅದರ ಹಿಂದಿನ ಭಾವನಾತ್ಮಕ ಏರಿಳಿತಗಳು ಖಂಡಿತ ಆಶ್ಚರ್ಯ ಹುಟ್ಟಿಸತ್ತೆ. ಓಕೆ, ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಈ ಘಟನೆಗಳು ಎಷ್ಟು ಫಾಸ್ಟಾಗಿ ನಡೆಯುತ್ತೆ ಅಂದರೆ, ಬೆಳಿಗ್ಗೆ ಅತ್ಯುತ್ಸಾಹದ ಪಟ್ಟಾಭಿಷೇಕದ ಸಿದ್ಧತೆ ನಡೀತಿರುತ್ತೆ, ಮಧ್ಯಾಹ್ನದ ಹೊತ್ತಿಗೆ ದಾಸಿಯಿಂದ ವಿಷಪೂರಿತವಾದ ಮನಸ್ಸು, ರಾತ್ರಿಯಾಗುವಷ್ಟರಲ್ಲಿ 2 ಕಠೋರ ವರಗಳ ಬೇಡಿಕೆ, ಮಾರನೇ ದಿನವೇ ವನವಾಸ, ಇನ್ನು ಕೆಲವೇ ದಿನಗಳಲ್ಲಿ ದುಃಖದಿಂದ ರಾಜನ ಸಾವು. ಇಷ್ಟೆಲ್ಲ ಕೇವಲ ಕೆಲವೇ ದಿನಗಳ ಅಂತರದಲ್ಲಿ ನಡೆದೋಗುತ್ತೆ. ಅಯೋಧ್ಯಕಾಂಡದ ಅತ್ಯಂತ ವೇಗದ ರೂಪುರೇಷೆ ಇದು. ಮೊದಲನೇ ವಿಭಾಗ ಪಟ್ಟಾಭಿಷೇಕದ ಸಿದ್ಧತೆ ಮತ್ತು ಸಂಭ್ರಮದಲ್ಲಿರುವ ಅಯೋಧ್ಯ. ವಯಸ್ಸಾಗ್ತಿದ್ದ ದಶರಥ ಮಹಾರಾಜ ತನ್ನ ಜ್ಯೇಷ್ಠ ಪುತ್ರನಾದ ಪ್ರಜೆಗಳ ಅಚ್ಚುಮೆಚ್ಚಿನ ಶ್ರೀರಾಮನಿಗೆ ಅಯೋಧ್ಯೆಯ ಯುವರಾಜ ಪಟ್ಟ ಕಟ್ಟಲು ನಿರ್ಧರಿಸ್ತಾನೆ. ಈ ಸುದ್ದಿ ಕೇಳಿದ್ದೇ ತಡ ಇಡೀ ಅಯೋಧ್ಯ ನಗರವೇ ಹಬ್ಬದ ವಾತಾವರಣದಲ್ಲಿ ಮುಳುಗಿ ಹೋಗುತ್ತೆ. ಎಲ್ಲೆಲ್ಲೂ ಸಂಭ್ರಮ, ಸಡಗರ ಮನೆ ಮಾಡಿರುತ್ತೆ. ಆದ್ರೆ ಈ ಖುಷಿ ಹೆಚ್ಚು ಹೊತ್ತು ಉಳಿಯಲ್ಲ. ಮಂಥರೆಯ ಆ ಒಂದು ಮಾತು ಗಮನಿಸಿ: ರಾಮನು ರಾಜನಾದ್ರೆ ನೀನು ಕೌಸಲ್ಯೆಯ ದಾಸಿಯಾಗಬೇಕಾಗ್ತದೆ. ಈ ಒಂದೇ ಒಂದು ಮಾತು ಇಡೀ ರಾಮಾಯಣದ ದಿಕ್ಕನ್ನೇ ಬದಲು ಮಾಡುತ್ತೆ. ಕೈಕೇಯಿಯ ದಾಸಿ ಮಂಥರೆಗೆ ರಾಮನ ಪಟ್ಟಾಭಿಷೇಕದ ಸುದ್ದಿ ಸಹಿಸೋಕೆ ಆಗಲ್ಲ. ಕೈಕೇಯಿಯ ಮನಸ್ಸಲ್ಲಿ ಅಸೂಯೆ ಹಾಗೆ ಭವಿಷ್ಯದ ಅಭದ್ರತೆಯ ವಿಷಬೀಜವನ್ನ ಬಿತ್ತೇ ಬಿಡ್ತಾಳೆ. ಮಂಥರೆಯ ಚುಚ್ಚು ಮಾತುಗಳಿಗೆ ಮರುಳಾದ ಕೈಕೇಯಿ ರಾಮನ ಮೇಲಿದ್ದ ತನ್ನ ಅಪಾರ ಪ್ರೀತಿಯನ್ನೇ ಕ್ಷಣಮಾತ್ರದಲ್ಲಿ ಮರೆತುಬಿಡ್ತಾಳೆ. ಆಕೆಯ ಕೋಪ ಮತ್ತೆ ಹಠ ಎಷ್ಟಿರುತ್ತೆ ಅಂದ್ರೆ, ನೇರವಾಗಿ ಕ್ರೋಧ ಭವನ ಅಂದ್ರೆ ಕೋಪದ ಕೋಣೆಯನ್ನೇ ಪ್ರವೇಶಿಸ್ತಾಳೆ. ರಾಜ ದಶರಥ ಭೇಟಿಗೆ ಬಂದಾಗ ಅವಳು ತೋರಿದ ಆಕ್ರೋಶ ಮುಂದಿನ ಮಹಾಬಿರುಗಾಳಿಗೆ ಮುನ್ಸೂಚನೆಯಾಗಿತ್ತು. ನಾವಿಲ್ಲಿ ಗಮನಿಸಬೇಕಾದ ಅತ್ಯಂತ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಆ 2 ವರಗಳ ತೀವ್ರತೆ. ಹಿಂದೆ ದೇವ ಅಸುರ ಯುದ್ಧದಲ್ಲಿ ದಶರಥನ ಪ್ರಾಣ ಉಳಿಸಿದ್ದಕ್ಕಾಗಿ ಆತ ಕೈಕೇಯಿಗೆ 2 ವರಗಳನ್ನ ಕೊಟ್ಟಿರ್ತಾನೆ. ಈಗ ಆ ವರಗಳನ್ನ ಬಳಸ್ಕೊಳ್ಳೋಕೆ ಅವಳು ನಿರ್ಧರಿಸ್ತಾಳೆ. ಮೊದಲನೇ ವರ, ತನ್ನ ಮಗ ಭರತನಿಗೆ ಅಯೋಧ್ಯೆಯ ರಾಜ ಪಟ್ಟಾಭಿಷೇಕ ಆಗ್ಬೇಕು. 2ನೇ ವರ, ಶ್ರೀರಾಮ ದಂಡಕಾರಣ್ಯಕ್ಕೆ ವನವಾಸಕ್ಕೋಗ್ಬೇಕು. ಈ ಕಠೋರ ಬೇಡಿಕೆಗಳನ್ನ ಕೇಳಿ ಆಘಾತಗೊಂಡ ದಶರಥ ಮಹಾರಾಜ ಕುಸಿದು ಬಿದ್ದು ಪ್ರಜ್ಞೆ ತಪ್ಪಿಬಿಡ್ತಾನೆ. 14 ದಿನಗಳಲ್ಲ, 14 ತಿಂಗಳುಗಳಲ್ಲ, ಬರೋಬ್ಬರಿ 14 ವರ್ಷಗಳು. ದಟ್ಟವಾದ ಕಾಡಿನಲ್ಲಿ ಯಾವುದೇ ರಾಜಭೋಗಗಳಿಲ್ಲದೆ ಕಳೆಯಬೇಕಾದ ಸುದೀರ್ಘ ಅವಧಿ ಇದು. ಈ ಸಂಖ್ಯೆ ಹಿಂದಿರೋ ತೂಕ, ಆ ನೋವು ಮತ್ತೆ ಕೈಕೇಯಿಯ ನಿರ್ಧಾರದ ಕಠಿಣತೆ ಎಂಥವರನ್ನಾದರೂ ಬೆಚ್ಚಿಬೀಳಿಸೋದು ಗ್ಯಾರಂಟಿ. ಇಲ್ಲಿನ ಅತಿ ಮುಖ್ಯವಾದ ಪಾಯಿಂಟ್ ಅಂದ್ರೆ ಪಿತೃವಾಕ್ಯ ಪರಿಪಾಲನೆ. ಅಂದ್ರೆ ತಂದೆಯ ಮಾತನ್ನ ಯಾವುದೇ ಹಿಂದೇಟು ಹಾಕದೆ ಪಾಲಿಸುವ ಪವಿತ್ರ ಕರ್ತವ್ಯ. ತಂದೆಯ ಸಂಕಟ ಮತ್ತೆ ಕೈಕೇಯಿಯ ಇಚ್ಛೆಯನ್ನ ಅರಿತ ಶ್ರೀರಾಮ ಕಿಂಚಿತ್ತೂ ಬೇಸರ ಪಡದೆ ಕೇವಲ ಒಂದು ನಗುವಿನೊಂದಿಗೆ ತನ್ನ ಭವಿಷ್ಯದ ಸಿಂಹಾಸನವನ್ನೇ ತ್ಯಜಿಸಿ ವನವಾಸಕ್ಕೆ ಹೊರಡೋಕೆ ರೆಡಿಯಾಗ್ತಾನೆ. ರಾಮನ ಈ ಉದಾತ್ತ ವ್ಯಕ್ತಿತ್ವ ನಿಜಕ್ಕೂ ಗ್ರೇಟ್ ಅಲ್ವಾ? ರಾಮನ ಈ ಅದ್ಭುತ ತ್ಯಾಗ ಇತರರಿಗೂ ದೊಡ್ಡ ಪ್ರೇರಣೆ ಆಗತ್ತೆ. ರಾಮನನ್ನ ಅಗಲಿ ಇರಲಾರದ ಸೀತಾದೇವಿ, ಹಾಗೆ ಭ್ರಾತೃಪ್ರೇಮದ ಬೆಸ್ಟ್ ಎಕ್ಸಾಂಪಲ್ ಆದ ಲಕ್ಷ್ಮಣ, ಇವರಿಬ್ಬರೂ ಅರಮನೆಯ ಸುಖಭೋಗಗಳನ್ನೆಲ್ಲ ತ್ಯಜಿಸಿ ಸ್ವ ಇಚ್ಛೆಯನ್ನ ರಾಮನ ಜೊತೆ ಆ ಕಠಿಣವಾದ ಅರಣ್ಯಕ್ಕೆ ಹೊರಡೋಕೆ ಸಿದ್ಧರಾಗ್ತಾರೆ. ಬನ್ನಿ, ಈ ಕಠಿಣ ಪಯಣ ಹೇಗೆ ಶುರುವಾಗುತ್ತೆ ಅಂತ ಹಂತ ಹಂತವಾಗಿ ನೋಡೋಣ. ಕಣ್ಣೀರಿಡ್ತಾ ಇರೋ ಅಯೋಧ್ಯೆಯ ಜನತೆಯನ್ನ ಬಿಟ್ಟು ಅವರು ಹೊರಡ್ತಾರೆ. ಪ್ರಜೆಗಳೆಲ್ಲ ಅವರನ್ನ ಸಾಳ್ವ ದೇಶದ ಗಡಿಯವರೆಗೂ ಹಿಂಬಾಲಿಸ್ತಾರೆ. ಆಮೇಲೆ ಸಾರಥಿ ಸುಮಂತ್ರನ ರಥದಲ್ಲಿ ಗಂಗಾ ನದಿಯ ದಡ ತಲುಪ್ತಾರೆ. ಅಲ್ಲಿ ನಿಷಾದರಾಜ ಗುಹನ ಸಹಾಯದಿಂದ ಗಂಗೆಯನ್ನ ದಾಟಿ ತಮ್ಮ ವನವಾಸದ ನಿಜವಾದ ಹೆಜ್ಜೆಯನ್ನ ಇಡ್ತಾರೆ. ಒಂದು ಸಾಮ್ರಾಜ್ಯದ ಗಡಿಯಿಂದ ಪ್ರಕೃತಿಯ ಮಡಿಲಿಗೆ ಸಾಗುವ ಭಾವುಕ ಪಯಣವಿದು. 2ನೇ ವಿಭಾಗ, ದಶರಥನ ಶೋಕ ಮತ್ತು ಮರಣ. ರಾಮ ಗಂಗೆಯನ್ನ ದಾಟಿ ಕಾಡಿಗೆ ಹೋದ ಕ್ಷಣದಿಂದಲೇ ಇತ್ತ ಅಯೋಧ್ಯೆಯಲ್ಲಿ ಸಂಪೂರ್ಣ ಮೌನ ಮತ್ತೆ ಸೂತಕದ ಛಾಯೆ ಆವರಿಸಿಕೊಳ್ಳುತ್ತೆ. ಇಡೀ ಅರಮನೆ ಕಳೆಗುಂದಿ ಹೋಗುತ್ತೆ. ಮಗನ ಅಗಲಿಕೆಯನ್ನ ಸಹಿಸಲಾಗದ ದಶರಥ ಮಹಾರಾಜ ರಾಮ ರಾಮ ಅಂತ ಜಪಿಸ್ತಲೇ ತನ್ನ ಪ್ರಾಣ ಬಿಡ್ತಾನೆ.
ಸಾಯೋ ಮುನ್ನ ಹಿಂದೆ ತಾನು ಅಚಾತುರ್ಯದಿಂದ ಕೊಂದಿದ್ದ ಶ್ರವಣಕುಮಾರನ ವಯಸ್ಸಾದ ಪೋಷಕರು ಕೊಟ್ಟಿದ್ದ ಶಾಪ ಆತನಿಗೆ ನೆನ್ಪಾಗತ್ತೆ. ನೀನು ಕೂಡ ಪುತ್ರಶೋಕದಿಂದಲೇ ಮರಣ ಹೊಂದುತ್ತೀಯೆ ಅನ್ನುವ ಶಾಪ ಅಕ್ಷರಶಃ ನಿಜವಾಗತ್ತೆ. ಕರ್ಮದ ಫಲವನ್ನ ಯಾರೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. 3ನೇ ವಿಭಾಗ ಭರತನ ಆಗಮನ ಮತ್ತು ಪಾದುಕಾ ಪಟ್ಟಾಭಿಷೇಕ. ಇಲ್ಲಿಂದ ಕಥೆ ಇನ್ನೊಂದು ಮೇಜರ್ ತಿರುವು ಪಡೆಯುತ್ತೆ. ತಮ್ಮ ತಾತನ ಮನೆಯಲ್ಲಿದ್ದ ಭರತ ಮತ್ತು ಶತ್ರುಘ್ನರು ಅಯೋಧ್ಯೆಗೆ ಮರಳಿ ಬರ್ತಾರೆ. ಬಂದು ನೋಡಿದ್ರೆ ಇಡೀ ಸಾಮ್ರಾಜ್ಯವೇ ಕತ್ತಲಲ್ಲಿ ಮುಳುಗಿರುತ್ತೆ. ತಂದೆಯ ಸಾವು, ಅಣ್ಣನ ವನವಾಸ ಎಲ್ಲವನ್ನೂ ತಿಳಿದು ಭರತ ತೀವ್ರ ಆಘಾತಕ್ಕೊಳಗಾಗ್ತಾನೆ. ಆದ್ರೆ ಭರತ ಆ ಸಿಂಹಾಸನವನ್ನ ಸಂಪೂರ್ಣವಾಗಿ ತಿರಸ್ಕರಿಸ್ತಾನೆ. ತನ್ನ ತಾಯಿ ಕೈಕೇಯಿ ಮಾಡಿದ ಈ ನೀಚ ಕೃತ್ಯಕ್ಕಾಗಿ ಅವಳ ಮೇಲೆ ಸಿಕ್ಕಾಪಟ್ಟೆ ಕೋಪಗೊಳ್ತಾನೆ. ಅಣ್ಣನ ವಿನಾಶದ ಮೇಲೆ ಅನ್ಯಾಯವಾಗಿ ಕಟ್ಟಿದ ಯಾವುದೇ ಅಧಿಕಾರ ತನಗೆ ಬೇಡವೇ ಬೇಡ ಅಂತ ಸ್ಟ್ರಾಂಗ್ ಆಗಿ ಹೇಳ್ಬಿಡ್ತಾನೆ. ಅಷ್ಟೇ ಅಲ್ಲ, ತಕ್ಷಣವೇ ಅಣ್ಣನನ್ನ ಮರಳಿ ಕರೆತರಲು ಕಾಡಿಗೆ ಹೊರಡ್ತಾನೆ. ಆಮೇಲೆ ಚಿತ್ರಕೂಟದಲ್ಲಿ ನಡೆಯುವ ಆ ಐತಿಹಾಸಿಕ ಮುಖಾಮುಖಿ ಇದೆಯಲ್ಲ, ಅದು ನಿಜಕ್ಕೂ ಅದ್ಭುತ. ಒಂದೆಡೆ ಭರತನ ಕಳಕಳಿಯ ಬೇಡಿಕೆ, ಅಯೋಧ್ಯೆಗೆ ಮರಳಿ ಬಂದು ರಾಜ್ಯಭಾರ ವಹಿಸಿಕೋ ಅಂತ. ಮತ್ತೊಂದೆಡೆ ರಾಮನ ಅಷ್ಟೇ ದೃಢವಾದ ನಿರ್ಧಾರ, ತಂದೆಯ ಮಾತನ್ನ ಮೀರಲಾರೆ, ನಾನು ಕಾಡಿನಲ್ಲೇ ಇರಬೇಕು ಅಂತ. ಇಬ್ರೂ ಸಹೋದರರು ಅಧಿಕಾರಕ್ಕಾಗಿ ಹೋರಾಡ್ತಿಲ್ಲ, ಬದಲಾಗಿ ತ್ಯಾಗಕ್ಕಾಗಿ, ಧರ್ಮಕ್ಕಾಗಿ ಹೋರಾಡ್ತಿದ್ದಾರೆ. ಜಗತ್ತಿನ ಇತಿಹಾಸದಲ್ಲೇ ಇದೊಂದು ಅಪರೂಪದ ಸನ್ನಿವೇಶ ಅಂತ ಖಂಡಿತ ಹೇಳ್ಬೋದು. ರಾಮ ಮರಳಿ ಬರೋಕೆ ಒಪ್ಪದೇ ಇದ್ದಾಗ ಭರತ ಅತ್ಯಂತ ಭಕ್ತಿಯಿಂದ ರಾಮನ ಪಾದುಕೆಗಳನ್ನ ಅಂದ್ರೆ ಆತನ ಪಾದರಕ್ಷೆಗಳನ್ನ ಕೇಳಿ ಪಡಿತಾನೆ. ಆ ಪಾದುಕೆಗಳನ್ನೇ ಆತ ಅಯೋಧ್ಯೆಯ ಸಿಂಹಾಸನದ ಮೇಲೆ ಇಡ್ತಾನೆ. ಅಧಿಕಾರದ ನಿಜವಾದ ಒಡೆಯ ರಾಮನೇ ಹೊರತು ತಾನಲ್ಲ ಅನ್ನೋದನ್ನ ಇಡೀ ಜಗತ್ತಿಗೆ ಸಾರಿ ಹೇಳ್ತಾನೆ. ಮುಂದಿನ 14 ವರ್ಷಗಳ ಕಾಲ ಭರತ ಅರಮನೆಯಲ್ಲಿ ವಾಸ ಮಾಡೋದೇ ಇಲ್ಲ. ಬದಲಾಗಿ ಅಯೋಧ್ಯೆಯ ಹೊರಗಿಲೋ ನಂದಿಗ್ರಾಮದಲ್ಲಿ ತಾನೂ ಕೂಡ ಒಬ್ಬ ಸನ್ಯಾಸಿಯಂತೆ ಕಠಿಣ ಜೀವನ ನಡೆಸ್ತಾನೆ. ಆತ ಕೇವಲ ರಾಮನ ಪ್ರತಿನಿಧಿಯಾಗಿ, ಆ ಪಾದುಕೆಗಳ ಸೇವಕನಾಗಿ ಸಾಮ್ರಾಜ್ಯವನ್ನ ಮುನ್ನಡೆಸ್ತಾನೆ ವಿನಾ ರಾಜನಾಗಿ ಅಲ್ಲ. ಎಂಥ ಅದ್ಭುತ ಭ್ರಾತೃಪ್ರೇಮ ಅಲ್ವಾ? ಈ ಆಳವಾದ ವಿಶ್ಲೇಷಣೆಯ ಕೊನೆಯಲ್ಲಿ ಒಂದು ಪ್ರಮುಖ ಪ್ರಶ್ನೆ ನಮ್ಮನ್ನ ಕಾಡುತ್ತೆ. ಭರತ ಸಿಂಹಾಸನವನ್ನ ತಿರಸ್ಕರಿಸಿದ ಈ ಘಟನೆ ಇಂದಿನ ಜಗತ್ತಿಗೆ ಅಧಿಕಾರ ಮತ್ತೆ ಕರ್ತವ್ಯದ ನೈಜ ಅರ್ಥದ ಬಗ್ಗೆ ಏನನ್ನ ಕಲಿಸುತ್ತೆ? ಸ್ವಾರ್ಥ ತುಂಬಿರೋ ಇಂದಿನ ದಿನಗಳಲ್ಲಿ ತ್ಯಾಗ ಮತ್ತು ನಿಸ್ವಾರ್ಥ ಸೇವೆಯ ಈ ಪಾಠ ಎಂದಿಗೂ ಪ್ರಸ್ತುತ ಅನ್ಸುತ್ತೆ. ಇದರ ಬಗ್ಗೆ ಖಂಡಿತ ಯೋಚಿಸಿ. ಮುಂದಿನ ಸಂಚಿಕೆಯಲ್ಲಿ ಅರಣ್ಯಕಾಂಡದ ರೋಚಕ ವಿವರಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.